ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಪ್ರತೀಕವಾದಂಥ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವನ್ನ ಸಂಭ್ರಮಿಸುವಂಥ ನಿಮ್ಮ ನೆಚ್ಚಿನ ಕಾರ್ಯಕ್ರಮವೇ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗ್ರಂಥಪಾಲಕರ ದಿನಾಚರಣೆ ಹಾಗೂ ಪುಸ್ತಕ ಪ್ರದರ್ಶನ ಸಮಾರಂಭ, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಗ್ರಂಥಾಲಯ ವಿಜ್ಞಾನ ಪಿತಾಮಹರಾದಂಥ ಪದ್ಮಶ್ರೀ ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರ 133ನೇ ಜನ್ಮದಿನವನ್ನ ಸಂಭ್ರಮಿಸುವಂಥ ನಿಟ್ಟಿನಲ್ಲಿ ಆಯೋಜಿಸಲಾದಂಥ ಈ ಗ್ರಂಥಪಾಲಕರ ದಿನಾಚರಣಾ ವೇದಿಕೆ ಕಾರ್ಯಕ್ರಮದ ಭಾಗವಾಗಿ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪ ರವರ ಉಪಸ್ಥಿತಿ ಕಂಡಿತು. ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲ ಗೌಡನು ಮನಸ್ಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಕರ್ನಾಟಕದ ಅತ್ಯಂತ ಪ್ರಾಚೀನವಾದ ಒಂದು ಪುಸ್ತಕ ಓದುವ ಪಠ್ಯವನ್ನು ಓದುವ ಚಿತ್ರ ಸಿಗೋದು ನಮಗೆ ಶ್ರವಣಬೆಳಗೊಳದಲ್ಲಿ. ಅದು ವ್ಯಾಸಪೀಠ ಅಂತ ನೀವೆಲ್ಲ ಕೇಳಿರಬೇಕು. ಹಿಂದೆ ಪುಸ್ತಕಗಳನ್ನು ಇಡ್ತಾ ಇದ್ದದ್ದು ರಾಮಾಯಣ ಮಹಾಭಾರತಗಳನ್ನು ಇಡ್ತಾ ಇದ್ದ ವ್ಯಾಸಪೀಠ ಹೀಗೆ ಇದೆ. ಮತ್ತು ವ್ಯಾಸಪೀಠದ ಮೇಲೆ ಒಂದು ಪುಸ್ತಕವನ್ನು ಇಟ್ಟುಕೊಂಡಿದ್ದಾನೆ ಮತ್ತು ಅವನು ಅದನ್ನು ಓದ್ತಾ ಇದ್ದಾನೆ. ಆದರೆ ಅವನು ಅದನ್ನು ಓದ್ತಾ ಇದ್ದಾಗ ಅವನ ಎದುರುಗಡೆ ಅನೇಕರು ಕುಳಿತಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದು ಪುಸ್ತಕವನ್ನು ಓದಿ ಹೇಳುವಾಗ ಅನೇಕರು ಕುಳಿತು ಕೇಳ್ತಾ ಇದ್ದರು ಅಂತ. ನಾನು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಪ್ರಕಟ ಮಾಡಿದೆ, ಡೆಲ್ಲಿಯಿಂದ ಪ್ರಕಟ ಮಾಡಿದೆ. ಈಗ ಅದು ರೌಟ್ಲೇಜಿಂದ ರೀಪ್ರಿಂಟ್ ಆಗಿದೆ. ಆ ಒಡ್ಡಾರಾಧನೆಯ ಮುಖಪುಟದಲ್ಲಿ ನಾನು ಇದನ್ನು ಹಾಕಿದೆ, ಇದೇ ಚಿತ್ರವನ್ನು ಹಾಕಿದೆ. ಯಾಕೆಂತಂದರೆ ನಮ್ಮಲ್ಲಿ ಪಠ್ಯವನ್ನು ಓದುವಾಗ ಒಬ್ಬನೇ ಕುಳಿತು ಓದ್ತಿರಲಿಲ್ಲ, ಒಂದು ಸಮೂಹಕ್ಕಾಗಿ ಓದ್ತಾ ಇದ್ರು. ಅದು ಇಡೀ ಒಂದು ಸಮುದಾಯಕ್ಕೋಸ್ಕರ ಓದ್ತಾ ಇದ್ರು. ಆದ್ದರಿಂದ ಇದೊಂದು ಪರಂಪರೆ ಪಂಪನಲ್ಲಿ, ಪೊನ್ನನಲ್ಲಿ, ರನ್ನನಲ್ಲಿ, ನೇಮಿಚಂದ್ರನವರೆಗೆ ಪಠ್ಯವನ್ನು ಓದುವ, ಸಮುದಾಯಕ್ಕೋಸ್ಕರ ಓದುವ ಒಂದು ಪರಂಪರೆ ಇತ್ತು. ಶಿಕ್ಷಣದ ಮಹತ್ವ, ಉಜ್ವಲ ಭವಿಷ್ಯದ ವಿಶೇಷತೆ ಹಾಗೂ ಗ್ರಂಥಾಲಯಗಳ ಸ್ಥಾಪನೆ ಎಷ್ಟು ಮುಖ್ಯ ಅಂತ ಸಾಕ್ಷರತಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪ ರವರು ವ್ಯಕ್ತಪಡಿಸಿದರು. ನಾವು ಕೊಡ್ತಕ್ಕಂಥ ಶಿಕ್ಷಣ ಏನಿದೆಯಲ್ಲ, ಅದು ನಮ್ಮ ಮಕ್ಕಳ ಒಂದು ಭವಿಷ್ಯ, ನಮ್ಮ ದೇಶದ ಭವಿಷ್ಯಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಏನು 3 ಎಕ್ಸಾಮ್ ಪಾಲಿಸಿ ಇರ್ಬೋದು, ಮತ್ತು ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು. ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಲಿಲ್ಲ ಅಂತ ಹೇಳಿದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಆ ನಿರ್ಧಾರಗಳನ್ನು ನಮ್ಮ ಇಲಾಖೆಯಿಂದ ಸಾಕಷ್ಟು
ಬದಲಾವಣೆಯನ್ನು ಸಾಕಷ್ಟು ನಾವು ತಂದಿದ್ದೀವಿ. ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಮತ್ತೆ ರಂಗನಾಥ್ ಅವ್ರನ್ನ ವಿಶೇಷವಾಗಿ ಅಲ್ಲಿಂದ ಬಂದು ಒಂದು ಗ್ರಂಥಾಲಯಗಳನ್ನು ಪ್ರಗತಿಯನ್ನು ಸುಮಾರು 2500 ಗ್ರಂಥಾಲಯಗಳನ್ನು ಅವ್ರು ಇರ್ಬೇಕಾದ್ರೆ ಮಾಡಿದರು ಅಂಥೇಳಿ ನನಗೆ ಮಾಹಿತಿ ಇರತಕ್ಕಂಥದ್ದು. ಮತ್ತು ಅದೇ ರೀತಿ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಏನು ಗ್ರಂಥಾಲಯಗಳು ಇರ್ತಕ್ಕಂಥದ್ದು, ಇದು ಸಾರ್ವಜನಿಕರಿಗೆ ಹೋಗಲಿ, ಮಕ್ಕಳಿಗಲ್ಲದೆ ಎಲ್ಲರಿಗೂ ಕೂಡ ಇದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿತಗೊಂಡಂತಹ ಗ್ರಂಥಪಾಲಕರ ದಿನಾಚರಣೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅನೇಕ ಗ್ರಂಥಪಾಲಕರನ್ನು ಗೌರವಿಸಿ ಸತ್ಕರಿಸಲಾಯಿತು. ಅನ್ವೇಷಣ ಭಾರತದ ಮೊಟ್ಟ ಮೊದಲ ವಿದ್ಯಾರ್ಥಿಗಳಿಗಾಗಿ ಹೇಳಿ ಮಾಡಿಸಿದಂತಹ ಉಚಿತವಾದಂತಹ ಸಂಶೋಧನಾ ಕಾರ್ಯಕ್ರಮ. 2021ನೇ ಇಸವಿಯಲ್ಲಿ ಆರಂಭವಾದಂತಹ ಈ ಅನ್ವೇಷಣಾ ಕಾರ್ಯಕ್ರಮವು ಪ್ರೌಢಶಾಲಾ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷತರವಾಗಿ 9ರಿಂದ 12ನೇ ತರಗತಿಯನ್ನ ವ್ಯಾಸಂಗ ಮಾಡುತ್ತಿರುವಂತಹ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸಿದಂತಹ ಉಚಿತ ಶಿಕ್ಷಣ ಕಾರ್ಯಕ್ರಮ. ಇದರಲ್ಲಿ ಮಕ್ಕಳ ವಿಮರ್ಶಾ ಒಂದು ಕೌಶಲ್ಯಗಳನ್ನು, ಕಷ್ಟಗಳನ್ನು ಬಂದಾಗ ಪರಿಹಾರ ಮಾಡುವಂತಹ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳನ್ನು ಹಾಗೂ ಕುತೂಹಲವನ್ನು ಕಾಯ್ದಿರಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು, ವಿಶೇಷ ರೀತಿಯಾದಂತಹ ಮೃದು ಕೌಶಲ್ಯಗಳನ್ನು ಹೇಳಿಕೊಡಲಾಗುತ್ತೆ. ಇದರ ಜೊತೆಗೆ ಪತ್ರಿಕಾ ಪ್ರಕಟಣೆಗಳಿಂದ ಹಿಡಿದು ಸಂಶೋಧನಾ ರೀತಿ ನೀತಿಗಳಿಂದ, ಲೇಖನಗಳಿಂದ ಹಂತ ಹಂತವಾಗಿ ಮಕ್ಕಳಲ್ಲಿರುವಂತಹ ಕುತೂಹಲಕ್ಕೆ ಹಾಗೂ ಮಕ್ಕಳಲ್ಲಿರುವಂತಹ ಆಲೋಚನೆಗಳಿಗೆ ವಿವಿಧ ಆಯಾಮವನ್ನು ನೀಡಿ ಜಾಗತಿಕ ಮಟ್ಟದಲ್ಲಿ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಈ ಮಕ್ಕಳು ತಮ್ಮನ್ನು ತಾವು ಪಾಲ್ಗೊಳ್ಳುವಂತೆ ಮಾಡುವಂತಹ ವಿಶೇಷ ರೀತಿಯಾದಂತಹ ಕಾರ್ಯಕ್ರಮ. ನಗರದ ಪ್ರಯೋಗ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಇಲ್ಲಿ ಅನ್ವೇಷಣಾ 2025 ಈ ಕಾರ್ಯಕ್ರಮವನ್ನು ಸಂಭ್ರಮಿಸಲಾಯಿತು. ಈ ಆಯ್ದ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. Prayoga is an education research institution that looks at improving the utility and quality of learning in the Indian education system. While Kriya is one of our projects which looks at how we can improve the learning of every child across all the schools, across the socio-cultural spectrum of the society, and see how they can learn science entirely experientially. Prayoga is an education research institution that strives to improve the utility and quality of education in India and through research.
out of the box, think different from how other people think, and look at things in a different point of view. And Anveshana really helped me unlock this new capability that was probably inbuilt in me, but I never explored before. Anveshana helped me look at things like a scientist, analyze them differently, find solutions to the problems that I had framed on my own, and overall, it really helped me process things differently and process them more finer, look at the smaller parts that go unnoticed, and overall gave me a better understanding. The project that I worked on was finding microplastics in salt. It's a very universally understood problem, but people are not taking the right steps towards it as pollution is getting more and more and it's accumulating in our body as well as our food. So we wanted to find out what it means to find plastics in salt. So I worked on that, and it gave me a very broad view of how food processing and how pollution is contributing to our day-to-day lives. So Anveshana really helped me understand this. So I'm very thankful to be a part of Anveshana because it gave me lots of inputs on how I can build my career, because I wanted to be a scientist one day, and these are the few starting steps that will really help me in the future. So I think that to think like a scientist, it means to always be curious and try to seek out answers in everything. You need to seek out answers in either nature or some other curiosity which you have, and that answer needs to be validated by logical reasoning and scientific thinking, of course. This scientific thinking may not be the same for everybody. For me personally, it's essentially just trying to employ the science foundations we learn in the real life problems or the research which we have here. And I feel like throughout this entire Anveshana program, I've learned how to research and what all are the different aspects of research. And through the help of all my mentors and everybody who has supported me throughout this journey, I became more curious and I became more explorative in research itself. So I feel like it has empowered me to think like a scientist, and essentially just be more curious and involved in the scientific and research process. Because before this, I didn't have any experience in research as such. But after coming here and meeting all these wonderful, amazing people, I finally understood what it is to actually think like a scientist by interacting with other scientists as well. So yeah, this Anveshana program has been incredibly transformative for me in making sure that I first understand the nuances and get to do hands-on research here, because in the future I do want to do research as part of my career itself. So yeah, it's been incredibly helpful and I'm very grateful for this opportunity. ಕಥಕ್ ಒಂದು ಪ್ರಾಚೀನ ಭಾರತೀಯ ನೃತ್ಯ ಶೈಲಿ. ಈ ನೃತ್ಯ ಪರಂಪರೆ ತನ್ನ ವಿನ್ಯಾಸಪೂರಿತವಾದಂಥ ವಿಶೇಷತೆಗಳಿಗಾಗಿ, ಲಯಬದ್ಧವಾದಂಥ ಕ್ರಮವಾದಂಥ ನೃತ್ಯ ಶೈಲಿಗಾಗಿ ಹೆಸರುವಾಸಿ. ಇಂತಹ ಒಂದು ಕಾಲಾತೀತವಾದಂಥ ನೃತ್ಯ ಪರಂಪರೆಯ ಸೊಬಗನ್ನ ಸಂಭ್ರಮಿಸಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಚೌಡಯ್ಯ ಸ್ಮಾರಕ ಭವನದಲ್ಲಿ ಇತ್ತೀಚೆಗಷ್ಟೇ ಪಾವನಿರವರ ಕಥಕ್ ರಂಗಮಂಚ ಕಾರ್ಯಕ್ರಮವು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿತು. ಬನ್ನಿ ಈ ವಿಶೇಷತೆಗಳನ್ನ, ವಿನ್ಯಾಸಪೂರಿತವಾದಂಥ ಸಹಜ ಶೈಲಿಯನ್ನ ಹಾಗೂ ಲಯಬದ್ಧವಾದಂಥ ವಿಶೇಷ ನೃತ್ಯ ಶೈಲಿಯನ್ನ ನಾವು ಕೂಡ ನೋಡಿ ಸಂಭ್ರಮಿಸೋಣ. ne sa re na
ಅ ಪಿಕ್ಚರ್ ಸ್ಪೀಕ್ಸ್ 1,000 ವರ್ಡ್ಸ್ ಅನ್ನುವಂಥ ಮಾತಿದೆ. ಈ ಲೋಕೋಕ್ತಿಯ ಪ್ರಕಾರ ಒಂದು ಛಾಯಾಚಿತ್ರ ಹಲವು ಭಾವನೆಗಳನ್ನ, ನೂರಾರು ಪರಿಸ್ಥಿತಿಗಳನ್ನ ಹಾಗೂ ಸಹಸ್ರಾರು ವಿಧಾನವಾದಂಥ ಅನುಭವಗಳನ್ನ ತೆರೆದಿಡುತ್ತೆ. ಇವೆಲ್ಲವನ್ನ ಸೆರೆ ಹಿಡಿಯೋದೇ ವಿಶೇಷತೆಯನ್ನ ಮೆರೆಯುವಂತಹ ಛಾಯಾಗ್ರಾಹಕ. ಹೀಗಾಗಿ ಅ ಪಿಕ್ಚರ್ ಸ್ಪೀಕ್ಸ್ 1,000 ವರ್ಡ್ಸ್ ಅನ್ನುವಂಥ ನಿಟ್ಟಿನಲ್ಲಿ ಛಾಯಾಗ್ರಾಹಕರಿಗೆ ಒಂದು ದಿನಾಚರಣೆ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಈ ನಿಟ್ಟಿನಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂತ ಆಗಸ್ಟ್ 19ನೇ ತಾರೀಕನ್ನ ಸಂಭ್ರಮಿಸಲಾಗುತ್ತೆ. ನಮ್ಮ ನಾಡಿನೆಲ್ಲೆಡೆ ಜರುಗಿದಂತಹ ವಿಶೇಷ ಛಾಯಾಚಿತ್ರ ಪ್ರದರ್ಶನಗಳನ್ನ ಈಗ ನಾವು ನೋಡಿ ಬರೋಣ ಈ ಒಂದು ಪುಟ್ಟ ವರದಿಯಲ್ಲಿ.
ಇವತ್ತು ಯೂತ್ ಫೋಟೋಗ್ರಾಫಿಕ್ ಸೊಸೈಟಿ ಇಲ್ಲಿ ವರ್ಲ್ಡ್ ಫೋಟೋಗ್ರಾಫಿ ದಿನದ ಪ್ರಯುಕ್ತವಾಗಿ ಫೋಟೋಗ್ರಾಫ್ಸ್ ಎಕ್ಸಿಬಿಷನ್ ಏರ್ಪಡಿಸಿದೆ. ಅದರಲ್ಲಿ ಇದು ನನ್ನ ಫೋಟೋಗ್ರಾಫ್, ಸಿಂಫೋನಿ ಆಫ್ ಶ್ಯಾಡೋಸ್ ಅಂತ ಹೇಳಿಬಿಟ್ಟು. ಇಟ್ ಈಸ್ ಒನ್ ಕೈಂಡ್ ಆಫ್ ಆಬ್ಸ್ಟ್ರಾಕ್ಟ್ ಫೋಟೋ. ಇದರಲ್ಲಿ ನಾನು ಪೋಲೋ ಇದನ್ನು ಯೂಸ್ ಮಾಡಿಬಿಟ್ಟು ಶ್ಯಾಡೋ ಪ್ಯಾಟರ್ನ್ಸನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಇದು ನನ್ನ ಫೋಟೋ ಪಾಂಚೋಲಿ ಪೀಕ್ಸ್ ಅಂತ. ಇದು ಕ್ಲೋಸಾನಿ ಹತ್ರ ಒಂದು ವರ್ಕ್ಶಾಪ್ ನಡೀತಿತ್ತು, ಅವಾಗ ನಾವು ಕ್ಲಿಕ್ ಮಾಡಿದ ಪಿಕ್ಚರು. ಇದು 15 ಫೋಟೋ ಪನೋರಮಾ, 15 ಇಮೇಜ್ನ ಸ್ಟ್ಯಾಕ್ ಮಾಡಿ ಈ ಪಿಕ್ಚರ್ನ ಮಾಡಿರೋದು. ಇದು ಬೆಳಗಿನ ಜಾವ 7 ಗಂಟೆಯಲ್ಲಿ ಬಂತು. ಪ್ರತಿ ವರ್ಷ ನಾವೊಂದು ಎಕ್ಸಿಬಿಷನ್ ನಡೆಸ್ತೀವಿ ಮೆಂಬರ್ಸ್ಗೋಸ್ಕರ. ಇದು ಆನ್ ಅಕೇಶನ್ ಆಫ್ ವರ್ಲ್ಡ್ ಫೋಟೋಗ್ರಫಿ ಡೇ. ಈ ಸರ್ತಿ ಈ ಎಕ್ಸಿಬಿಷನಲ್ಲಿ ಇದು ನನ್ನ ಚಿತ್ರ ಎಕ್ಸಿಬಿಟ್ ಆಗಿರೋದು. ಇದು ನಾನು ತೆಗೆದಿರೋದು ಚೆನ್ನೈನ ಮರೀನಾ ಬೀಚಲ್ಲಿ. ಇದು 2 ಚಿತ್ರಗಳ ಸಮಾಗಮ. ಕೆಳಗಡೆ ಪೋರ್ಷನ್ ಒಂದು ಬೇರೆ ಚಿತ್ರ, ಮೇಲ್ಗಡೆದು ಒಂದು ಬೇರೆ ಚಿತ್ರ. ಆ ಲೈಟಿಂಗ್ನ ನೋಡಿಕೊಂಡು ಯಾವ ಥರ ಹೊಂದತ್ತೆ ಅನ್ನೋದನ್ನ ಯೋಚನೆ ಮಾಡಿ ಸೇರಿಸಿ ಒಂದು ಪಿಕ್ಚರ್ ಮಾಡಿರೋದು. ಈ ಪನೋರಮಾದಲ್ಲಿ ಎಲ್ಲ ಹೀಗೇನೆ, ಒಂದು ಪಿಕ್ಚರ್ನ ಮಾಡೋದಿಲ್ಲ, 2-3 ಪಿಕ್ಚರು, 5-6 ಪಿಕ್ಚರು, 15 ಪಿಕ್ಚರ್ ಕೂಡ ಸೇರಿಸಿ ಒಂದು ಚಿತ್ರ ಮಾಡ್ತಾರೆ. ಈ ಇಲ್ಲಿ ಎಕ್ಸಿಬಿಟ್ ಆಗಿರೋ ಎಲ್ಲ ಚಿತ್ರಗಳು ಅದೇ ಥರ ಪನೋರಾಮಿಕ್ ಇಮೇಜಸ್. ಇದೊಂದು ವಿಶೇಷ ಇರಲಿ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡಿದ್ವಿ. ಈ ಎಕ್ಸಿಬಿಷನಲ್ಲಿ 84 ಜನದ್ದು ಪಿಕ್ಚರ್ಸ್ ಕ್ಯೂರೇಟ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಈ ಸತಿ ಥೀಮ್ ಇದ್ದಿದ್ದು ಪ್ಯಾನೋರಮಾ ಅಂದ್ಬಿಟ್ಟು. ಸೊ ಏನು ಮಾಡಿದ್ದಾರೆ ಅಂದರೆ ಜನ 5, 6, 10, 15 ಪಿಕ್ಚರ್ಸ್ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮ ಇದರಲ್ಲಿ ಇದು ನನ್ನ ಪಿಕ್ಚರ್. ಇದನ್ನು 4 ಪಿಕ್ಚರ್ಸ್ನ ಟೇಬಲ್ ಟಾಪ್ ಅಂದರೆ ಟೇಬಲ್ ಮೇಲೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಈ ಸತಿ ಪಿಕ್ಚರ್ ತೊಗೊಂಡಿರೋದು. ಇದು ನೋಡಿದ್ರೆ ಇದು ಲಾಸ್ಟ್ ಫೋಟೋಗ್ರಫಿಕ್ ಎಕ್ಸಿಬಿಷನ್, ವರ್ಲ್ಡ್ ಫೋಟೋಗ್ರಫಿ ಎಕ್ಸಿಬಿಷನ್ ದಿವಸ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಸೊ ಹೀಗೆ ಬೇರೆ ಬೇರೆ ಥರ ಪಿಕ್ಚರ್ಸ್ ಇದು ಮಾಡಿದ್ದಾರೆ. ಎವ್ರಿ ಇಯರ್ ನಾವು ವರ್ಲ್ಡ್ ಫೋಟೋಗ್ರಫಿ ಡೇಗೆ ಅಂತ ಮೆಂಬರ್ ಎಕ್ಸಿಬಿಷನ್ ಮಾಡ್ತೀವಿ. ಈ ಎಕ್ಸಿಬಿಷನ್ ನೋಡೋ ಸಲಕ್ಕೆ ನಾನು ಬಂದಿದ್ದು. ಇದರಲ್ಲಿ ನನ್ನ ಫೋಟೋ ಇದೆ, 9 ಫೋಟೋಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸೇರಿಸಿಬಿಟ್ಟಿದ್ದೆ ನಾನು. ಇದು ಇಷ್ಟಲಿಂಗ ಪೂಜೆ ಅಂತ. ಇದರಲ್ಲಿ ಇಷ್ಟಲಿಂಗ ಪೂಜೆ ಅದ್ರ ಬಗ್ಗೆ ಬುದ್ಧನ ಎಷ್ಟು ಧ್ಯಾನ ಇರುತ್ತದೆ ಅಷ್ಟೇ ಧ್ಯಾನಗಳು ಇದರಲ್ಲಿ ಸೇರ್ಕೊಂಡಿರ್ತವೆ. ಮತ್ತೆ ಇಲ್ಲಿ ತೇರಿದೆ, ಒಂದು ರಥ ಇದೆ. ಆ ರಥದ ಜೊತೆಗೆ ಗಿಡ ಎಷ್ಟು ಬೆಳೀತಿದೆ ಅಷ್ಟು ಆ ಥರ ಒಂದು ಹುಡುಗಿ ಕೈಯಲ್ಲಿ ಹಿಡಿದು ಎಷ್ಟು ದೊಡ್ಡದು ಬೆಳೀತಿದ್ರೆ ಅಷ್ಟೇ ದೊಡ್ಡದು ನಮ್ಮ ಜ್ಞಾನ ಶಕ್ತಿ ಬೆಳೀತದೆ ಅಂತೇಳಿ ಇದು ಮಾಡಿದ್ದಾನೆ. ಈ ವರ್ಷ ನಮ್ಮದು ವರ್ಲ್ಡ್ ಫೋಟೋಗ್ರಫಿ ಡೇಗೆ ಪನೋರಮಾ ಕಾನ್ಸೆಪ್ಟಲ್ಲಿ ವೈಟ್ ಪೀಸ್ ಕ್ಲಬ್ಬಿಂದ ಆಗ್ತಾರೆ ಎಕ್ಸಿಬಿಷನ್ಗೆ. ದಿಸ್ ಪರ್ಟಿಕ್ಯುಲರ್ ಇಮೇಜ್ ಇದು ಸ್ನೇಕ್ ಫೋಟೋ, ಆ್ಯಕ್ಚುಯಲ್ ಪನೋರಮಾ ಕಾನ್ಸೆಪ್ಟ್ ಅಲ್ಲ. ಆದರೆ ಒಂದು ಹಾವನ್ನು ಇದು ಬಿಫೋರ್ ಲಾಸ್ಟ್ ಇಯರ್ ಆಗುಂಬೆ ರೈನ್ ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದು. ಆ ಹಾವಿನ ಕಣ್ಣಿನ ಮೇಲೆ ವಾಟರ್ ಡ್ರಾಪ್ಸ್ ಇತ್ತು, ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಒಂದು. ಮತ್ತು ಹಾವನ್ನು ಯೂಸಲಿ ಹಾವು ಅಂದರೆ ತುಂಬ ಕ್ಲೋಸಪ್ಪಲ್ಲಿ ಕಣ್ಣು ಅಥವಾ ಬಾಯನ್ನು ತೆಗೆಯುವಂಥ ಸಂದರ್ಭ. ಇದನ್ನು ಸ್ವಲ್ಪ ವೈಡ್ ಆಗಿ ಎಂಟೈರ್ ಹಾವನ್ನು ಪರ್ಸ್ಪೆಕ್ಟಿವ್ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಈ ಇಮೇಜಲ್ಲಿ ಎಕ್ಸಿಬಿಷನ್ಗೆ ಆಯ್ಕೆ ಮಾಡಿದ್ವಿ. ಇದು ಬಿಫೋರ್ ಲಾಸ್ಟ್ ಇಯರ್ ಆಗುಂಬೆ ರೈನ್ ಫಾರೆಸ್ಟಲ್ಲಿ ತೆಗೆದಿರೋಂಥ ವೈಲ್ಡ್ ಸ್ನೇಕ್. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.